ನಮಸ್ಕಾರ. ವಿಡಿಯೋಗಳು ಮಾಡೋದಂದರೆ ಸುಮ್ಮನೆ ಏನೋ ಮನೇಲಿ ಇರ್ತೀವಿ ಅಂತಿಗೆ ಒಂದು ಮನೋರಂಜನೆಗಾಗಿ ನಮ್ಮದನ್ನು ಮನಸ್ಸು ಹಗುರ ಆಗುತ್ತೆ. ಏನೋ ಎಲ್ಲರೂ ನೋಡಿ ಖುಷಿ ಪಡ್ತಾರಲ್ಲಪ್ಪ, ನಮ್ಮ ವಿಡಿಯೋಗಳು ಭೀ ಮೆಚ್ಕೊತಾರಲ್ಲ, ಕಮೆಂಟ್ ಮಾಡ್ತಾರೆ ಒಳ್ಳೆ ಅಂತಿಗೆಸು ಆ ರೀತಿಯಾಗಿ ನಮಗೂ ಖುಷಿ ಆಗುತ್ತೆ ರೀ. ಆಗಿಗೆಸಿಂದ ನಾವು ಒಳ್ಳೇದು ಸಾಂಗ್ ಮಾಡಿಗೆಸಿ ಇದು ಮಾಡೋಣ ಅಂತಿಗೆಸಿ ನಮ್ಗೆ ಯಾವ ಸಾಂಗ್ ಇಷ್ಟ ಇರುತ್ತೆ ಅದು ಮಾಡೋಣ ಅಂತ ಮಾಡ್ತೀವಿ ಅಂತ ಮನೋರಂಜನೆಗೆ ಹಾಕಿಸಿ ಏನೋ ಮನಸ್ಸಲ್ಲಿರೋದು ಮೈಂಡಲ್ಲಿರೋ ಚಿಂತೆ ಮರಿಬೇಕಂತಗೆಸು ಅದನ್ನೇ ವಿಡಿಯೋಗಳು ನೋಡಿಗೆಸಿಂದ ಏನಂದರೆ ಇಷ್ಟಪಡೋದಾಗಲಿ ಅದಾಗಲಿ ಮಾಡಬಾರ್ದಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮ್ದಾಗಲಿ ಯೂಟ್ಯೂಬ್ದಾಗಲಿ ಅಂದರೆ ಎಲ್ಲರೂ ಒಳ್ಳೆಯವರೇ ಇರ್ತಾರಂತ ಅಂದ್ಕೊಳಕ್ಕಾಗಂಗಿಲ್ವಲ್ಲ. ಹಂಗಾಗಿಸಿಂದ ನಮ್ಮ ಲೈಫ್ ನಾವು ಕೇರ್ ತೊಗೋಬೇಕಲ್ಲ. ಹಾಗಾಗಿ ಎಲ್ಲ ಹುಡುಗಿಯರು ಹುಡುಗರು ನೀವು ನಿಮ್ಮ ಲೈಫ್ ನೀವು ಕೇರ್ ತೊಗೋಬೇಕು. ಯಾಕಂದರೆ ಜನ್ರೇಷನ್ ಯಾವ ಕಡೆಗೆ ಸಾಗ್ತಾಯಿದೆ ನಿಮಗೆ ಗೊತ್ತಲ್ಲ. ಹಂಗಾಗಿಸಿಂದ ಒಳ್ಳೆಯವರು ನಾವು ತಿಳಿದವರು ತಿಳಿದವರಾದ್ರೆ ಒಳ್ಳೆ ವಿಡಿಯೋಗಳಿಗೆ ನೋಡಿ ಬೆಂಬಲ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮಲ್ಲಿ ನನಗೂ ಒಳ್ಳೆಯದಾಗಲಿ. ಹಾಗಾಗಿ ಸ್ವತಂತ್ರವಾಗಿ ಬದುಕಬೇಕು. ಎಲ್ಲರೂ ಹೆಣ್ಣಾಗಲಿ ಗಂಡಾಗಲಿ ಸ್ವತಂತ್ರವಾಗಿ ಬದುಕಬೇಕು. ಹೆಣ್ಮಕ್ಳಿಗೆ ಹೊರಗಡೆ ಹೋದ್ರೆ ಭಯ ಅನ್ನೋ ಸೃಷ್ಟಿ ಆಗ್ಲಿಕ್ಕತ್ತಿದೆ ಈಗಿನ ಜನ್ರೇಷನ್ದಾಗ. ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಈ ಥರ ಎಲ್ಲ ಏನಾದರೂ ಸ್ವಲ್ಪ ವೀಡಿಯೋಗಳು ಮಾಡಿಕೊಂಡು ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಅವರಿಗೆ ಬೆಂಬಲ ಕೊಡಿ. ಯಾಕಂದರೆ ಹೊರಗಂತೂ ಹೋದರೆ ನೋಡ್ತಿರಲ್ಲ ನೀವೇ ಹೆಂಗೆ ವಾತಾವರಣ ಚೇಂಜ್ ಆಗಿಬಿಡ್ಲಕ್ಕತ್ತೆ ಅಂತ. ಯಾಕಂದ್ರೆ ಒಳ್ಳೆಯದಾಗಿ ಎಲ್ಲೇನೋ ಹೋಗಿ ಸುತ್ತಾಡ್ಕೊಂಡು ಬರ್ಬೇಕಂದ್ರೆ ಭಯ ಸೃಷ್ಟಿ ಆಗ್ಲಿಕ್ಕತ್ತಿದೆ. ಯಾಕಂದರೆ ಪುಟ್ಟ ಮಕ್ಕಳು ಚಿಕ್ಕರು ಏನು ಸಣ್ಣ ವಿದ್ಯಾರ್ಥಿಗಳಿಗೆ ರೇಪ್ ಮಾಡಿಗೆಸಿ ಎಲ್ಲ ಎಲ್ಲೆಂದ್ರಲ್ಲಿ ಸಾಯಿಸ್ಲಕ್ಕತ್ತಿದ್ದಾರೆ ಅಂಥ ಹುಡುಗರಿಗೆ ಏನು ಹೇಳಬೇಕು ಅಂತಿಗೆ ಯಾಕಂದರೆ ಒಂದು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಅಂದರೆ ನಮ್ಗೆ ಜನ್ಮ ಕೊಟ್ಟ ತಾಯಿದವರು, ಅವರು ಜನ್ಮ ಕೊಟ್ಟಿಲ್ಲ ಅಂದರೆ ನಾವೆಲ್ಲಿ ಈ ಭೂಮಿಗೆ ಬಂದು ಎಲ್ಲ ಈ ಥರ ಕೆಟ್ಟ ಕೃತ್ಯಗಳಿಗೆ ಸಿಗ್ತಿದ್ದೇವೆ ಅಂತ ಹಂಗೆ ತಿಳ್ಕೊಬೇಕ್ರಿ ಎಲ್ಲರೂ. ಹಂಗಾಗಿ ಹೆಣ್ಣಿಗೆ ಗೌರವಿಸಿ ಅಂತ ಕೇಳ್ತೀನಿ. ಯಾಕಂದರೆ ಸ್ವಾತಂತ್ರ್ಯ ದಿನ ಆಚರಣೆ ಮಾಡಿ ಬಂದು ಹೆಣ್ಣಿಗೆ ಅವಮಾನ ಮಾಡಬೇಕಂತ ಹಂಗೇನು ಹೆಣ್ಮಕ್ಳಂದ್ರೆ ಒಂದು ಗೌರವಪೂರ್ವವಾಗಿ ನೋಡಬೇಕು. ಯಾಕಂದ್ರೆ ನಾವು ಎಲ್ಲ ತಿಳಿದವರು ಚೆನ್ನಾಗಿ ದೊಡ್ಡವರೇ ಎಲ್ಲ ಚೆನ್ನಾಗಿ ಕಮೆಂಟ್ ಹಾಕಿದರೆ ಸಣ್ಣ ಮಕ್ಕಳಿಗೆ ಹಂಗೆ ಅಭಿಪ್ರಾಯ ಬರೋಂಗಿಲ್ಲ ಅಂತ ಅಂದ್ಕೊತೀನಿ ನಾನು. ಯಾಕಂದರೆ ಪುಟ್ಟ ಮಕ್ಕಳಿಗೆ ನಾವು ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೇಳ್ಬೇಕು, ಅವರಿಗೆ ಎಲ್ಲ ಹಿಂಗಲ್ಲ ಹಿಂಗೆ ಅಂತಿಗೆ ಜನ್ರೇಷನ್ದು ಪಾಠ ಕಲಿಸ್ಕೊಡ್ಬೇಕು. ಅಂದ್ರೆ ಮಕ್ಕಳನ್ನ ಒಳ್ಳೆ ರೀತಿಯಾಗ ಎಲ್ಲ ಅಕ್ಕ ತಂಗಿ ತಾಯಿ ಅನ್ನೋದು ಪ್ರೀತಿ ವಾತ್ಸಲ್ಯದಲ್ಲಿ ಬದುಕ್ತಾರೆ ಮಕ್ಕಳು. ಹಂಗಾಗಿ ಎಲ್ಲರೂ ಜರ ಮಕ್ಕಳ ಬಗ್ಗೆನ ಕೇರ್ ತೊಗೊಳ್ಳಿ. ಯಾಕಂದರೆ ಮಕ್ಕಳಿಗೆ ಸಾಯಂಕಾಲ ಕೂಡ್ತಿರೋ ಮಕ್ಕಳ ಜೊತೆ ಮಾತಾಡಿ ಚೆನ್ನಾಗಿ ಮಕ್ಕಳಿಗೆ ಈ ಥರ ಅಂತಿಗೆ ಎಲ್ಲ ಪಾಠ ಕಲಿಸ್ಕೊಡಿ. ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ. ಯಾರಾದರೂ ಎದುರು ಆ ಅಕ್ಕಪಕ್ಕ ಮನೆದವ್ರು ಯಾರಾದರೂ ಕಂಡ್ರೆ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡೋಕ್ಕೆ ಹೇಳಿ, ಅವ್ರು ಒಳ್ಳೆ ಪ್ರೀತಿಯಿಂದ ಮಾತಾಡೋಕ್ಕೆ ಹೇಳಿ. ನೋಡು ಎಲ್ಲೋ ದೇಶದಲ್ಲಿ ಚಿಕ್ಕ ಮಗು ಅದಕ್ಕೆ ಏನು ತಿಳಿತದ ಅಂಥ ಮಗುನೂ ಹೋಗಿ ಪಾಪ ಕೃತ್ಯಕ್ಕೆ ಕೈ ಹಾಕಿದಾನ. ಹಂಗಂತ ಎಷ್ಟು ನೋವಾಗುತ್ತೆ, ಎಷ್ಟು ಬೇಜಾರಾಗುತ್ತೆ. ದೊಡ್ಡವರು ಅನ್ನೋದನ್ನ ನೋಡಲ್ಲ, ಚಿಕ್ಕ ಪುಟ್ಟ ಪಾಪು ಅನ್ನೋದನ್ನ ನೋಡೋಂಗಿಲ್ಲ. ಆ ರೀತಿ ಕೆಟ್ಟ ಕೃತ್ಯಕ್ಕೆ ಕೈ ಹಾಕ್ಲಿಕ್ಕತ್ತಿದ್ದಾರೆ ಜನಗಳು. ಹಂಗೆ ಮಾಡಬಾರ್ದು. ಯಾಕಂದರೆ ಎಲ್ಲರೂ ಕೆಟ್ಟವರಿಲ್ಲ, ಒಂದು ಕೆಟ್ಟ ಹೋಗ್ತಾ ಇದ್ದಾರಲ್ಲ ಅಂಥವ್ರಿಗೆ ಒಳ್ಳೆಯವ್ರು ಇರೋರು ಸ್ವಲ್ಪ ಜೀವನದಲ್ಲಿ ಏನೇನೋ ಹೇಳ್ಕೊಡ್ಬೇಕು ಅವ್ರಿಗೆ. ಮಕ್ಕಳಿಗೆ ಈ ಥರ ಮಾಡಬಾರ್ದು ಅಂತಿಗೆ ಮನೆಗೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಾವು ಚೆನ್ನಾಗಿ ಬುದ್ಧಿ ಮಾತುಗಳನ್ನು ಹೇಳ್ಕೊಂಡು ಇರ್ಬೇಕು ರೀ. ಅಂದರೆ ಮಕ್ಕಳು ಕೆಡ್ಲಕ್ಕೆ ಚಾನ್ಸಸ್ ಸಿಗೋಲ್ಲ. ಎಲ್ಲ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಸಾಯಂಕಾಲ ಬರ್ತಾರೆ ತಂದೆ ತಾಯಿ ಜೊತೆ ಕುಂತು ಅಕ್ಕ ತಂಗಿ ಒಂದಿಬ್ಬರೇ ಮಕ್ಕಳು ಇರ್ತಾರೆ ಈಗ ಮನೆಯಲ್ಲಿ. ಆ ಒಂದಿಬ್ಬರು ಮಕ್ಕಳಿಗೆ ಚೆನ್ನಾಗಿ ಅವರಿಗೆಲ್ಲ ಅಕ್ಕ ತಂಗಿ ಅಂತ ಎಲ್ಲ ಮಾತಾಡಿಸ್ಬೇಕು ಚೆನ್ನಾಗಿ. ಇಲ್ಲಾಂದರೆ ಮೊಬೈಲ್ ತೊಗೊಂಡು ಅವ್ರ ಕೋಣೆಗೆ ನಾವು ನಮ್ಮ ಕೋಣೆಗೆ ಅಂತಂದರೆ ಮಕ್ಕಳು ಈ ರೀತಿ ಆಗ್ಲಿಕ್ಕೆ ಇದಾಗುತ್ತೆ, ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ನಾವೇ ದೊಡ್ಡವರು. ಹಂಗಾಗಿ ಮಕ್ಕಳಿಗೆ ಚೆನ್ನಾಗಿ ನಮ್ಮ ನೋಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಮೊನ್ನೆ ಆ ಥರ ಇನ್ನೊಂದು ಆ ಥರ ಈ ಥರ ಎಷ್ಟೋ ಕೆಟ್ಟದಾಗಿ ನೋಡ್ಲಿಕ್ಕತ್ತಿದ್ದೇವೆ ಕಣ್ಣಿಂದ. ಅಂದರೆ ಚಿಕ್ಕ ಮಕ್ಕಳಿಗೆ ಹೊರಗೆ ಕಳ್ಸೋಕ್ಕೆ ಭಯ ಆಗ್ತಾಯಿದೆ ಅಂಥದ್ದು ಭಯ ಸೃಷ್ಟಿ ಆಗ್ತಾಯಿದೆ.
ಯಾಕಂದರೆ ದೊಡ್ಡವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಚಿಕ್ಕ ಮಕ್ಕಳಿಗೆ ಎಲ್ಲಿಂದ ರಕ್ಷಣೆ ಸಿಗುತ್ತೆ ರೀ. ಯಾಕಂದರೆ ಅವರೇನು ಒಂದು ಚಾಕ್ಲೇಟ್ ಕೊಟ್ಟರೆ ತೋರಿಸಿದ್ರೆ ಹೋಗ್ಬಿಡ್ತಾವೆ ಮಕ್ಕಳು, ತಿನ್ನೋಕ್ಕಲ್ಲ ಮಕ್ಕಳು, ಚಿಕ್ಕ ಮಕ್ಕಳು ಅವನಕ್ಕೊಂದು ಖುಷಿಯಿಂದ ಒಂದು ಚಾಕ್ಲೇಟ್ ತೋರಿಸಿದ್ರೆ ಹೋಗ್ಬಿಡ್ತಾವೆ. ಇಲ್ಲ ಬಾ ಇಲ್ಲಿ ಅಂಗಡಿ ಕರ್ಕೊಂಡು ಹೋಗ್ತಿದ್ರೆ ಹೋಗ್ಬಿಡ್ತಾವೆ. ಅಂಥ ಮಕ್ಕಳಿಗೆ ಏನು ಗೊತ್ತಿರುತ್ತೆ ನಮ್ಮ ಜೊತೆ ಇಂಥದ್ದು ಅನ್ಯಾಯ ಆಗ್ತದಂತ ಏನು ಗೊತ್ತಿರುತ್ತೆ. ಹಂಗಾಗಿ ಎಲ್ಲರೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ತಂದೆ ತಾಯಿಗಳು ಎಲ್ಲರ ಮಕ್ಕಳನ್ನ ಬಿಡಬೇಡಿ. ಯಾರಿಗೆ ನಂಬಿ ಅಕ್ಕಪಕ್ಕದವ್ರು ಅಂದ್ರೆ ಭೀ ಯಾರಿಗೆ ನಂಬಿ ಮಕ್ಕಳನ್ನ ಕೊಡೋಕ್ಕಂತೂ ಹೋಗಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೋದಿಷ್ಟೇ. ಎಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ಹೆಂಗೆ ಮಾಡ್ತಾಯಿದ್ದಾರಪ್ಪ ಪಾಪ ಅಂತಂದರೆ, ಜೀವನದಾಗ ಹೆಣ್ಮಕ್ಳು ಹುಟ್ಟಬೇಕು, ಇಷ್ಟೆಲ್ಲ ಕಷ್ಟ ಫೇಸ್ ಮಾಡಬೇಕು. ಗಂಡ ಸತ್ತರೆ ಹೊರಗಡೆ ಹೋಗಿ ಪಾಪ ಒಬ್ಬ ಹೆಣ್ಮಗಳು ಕಣ್ಣೀರು ಹಾಕ್ಲಕತ್ತಿದ್ದಾಳೆ. ನಿನ್ನೆ ಆ ಪುಟ್ಟ ಮಗು ವಿಡಿಯೋ ನೋಡಿಗೆಸಿಂದ ಆ ತಾಯಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ರೆ ಆ ತಾಯಿಗೆ ಅಷ್ಟು ಕಣ್ಣೀರು ಬಂದಿಗೆ ವಿಡಿಯೋ ಮಾಡಿ ಹಾಕಿದಾಳೆ ಆ ತಾಯಿ. ಯಾಕಂದರೆ ಹೊರಗಡೆ ಹೋಗಿ ದುಡಿತೀವಿ, ದುಡ್ದು ಹೆಣ್ಮಕ್ಳು ಸೇಫಾಗಿ ಮನೆಗೆ ಬರ್ತೀವಿ ಅನ್ನೋ ನಂಬಿಕೆ ಅಂತ ಉಳಿದಿಲ್ಲ ಈಗಿನ ಜನ್ರೇಷನ್ದಾಗ. ಯಾಕಂದರೆ ಎಲ್ಲ ಹೆಣ್ಮಕ್ಳು ವಿದ್ಯಾರ್ಥಿ ಓದಿರೋಂಥ ಹೆಣ್ಮಕ್ಳು ಆಗಲಿ ಎಲ್ಲರಾಗಲಿ ನಾವು ಕೆಲಸ ಮಾಡ್ತೀವ, ನೆಟ್ಟಿಗೆ ಕೆಲಸ ಮಾಡಿ ಮನೆಗೆ ಬರಬೇಕು. ಯಾರು ಆ ಮಾತು ಈ ಮಾತು ಹೇಳ್ತಾರೆ ಅಂತ ಬಣ್ಣದ ಮಾತಿಗೆ ಮರಳಾಗಕ್ಕೆ ಹೋಗಬೇಡಿ. ಯಾಕಂದ್ರೆ ಜೀವನ ಐತಿದು. ನಾವು ಹೆಂಗೆ ನಮ್ಮ ತಂದೆ ತಾಯಿಗಳು ಕೊಟ್ಟು ಮ್ಯಾರೇಜ್ ಮಾಡಿ ಕೊಟ್ಟಿರ್ತಾರಂದ್ರೆ ಅಂಥ ಜೀವನನೇ ಒಳ್ಳೇದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಜನ ಪ್ರೀತಿ ಅಂತ ಹೋಗಿ ಎಷ್ಟೋ ಜನ ಬಲಿಯಾಗಿದ್ದಾರೆ. ಹಂಗಾಗಿ ಕೇಸಿಂದ ಏನಂದರೆ ಸಣ್ಣ ಸಣ್ಣ ಮಕ್ಕಳಿಗಂತೂ ಯಾರ ಕೈಲಿ ಕೊಡೋಕೆ ಹೋಗಬೇಡಿ. ಆದಷ್ಟು ನಿಮ್ಮ ಮಕ್ಕಳನ್ನ ನೀವೇ ಜೋಪಾನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತುಗಳು ಇಷ್ಟ ಆದರೆ ದಯವಿಟ್ಟು ಯಾರಾದರೂ ನನ್ನ ಮಾತಿನಲ್ಲಿ ಏನಾದ್ರು ತಪ್ಪಿದರೆ ಏನನ್ನು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನನಗೆ ತಿಳಿದಷ್ಟು ನಾನು ಮಾತಾಡಿದ್ದೀನಿ. ಅಷ್ಟು ಕಣ್ಣೀರು ಹಾಕಿ ಆ ತಾಯಿ ವಿಡಿಯೋ ಮಾಡಿದಳು ನಿನ್ನೆ. ನನಗೆ ನನ್ನ ಅಕ್ಕ ತಂಗಿನೇ ಅಂತ ಹಂಗೆ ಫೀಲ್ ಆಯ್ತು. ನಾನು ನೋಡಿದೆ ಆ ವಿಡಿಯೋ, ಎಷ್ಟೊತ್ತು ನೋಡಿದೆ. ಬಟ್ ಆ ತಾಯಿಗೆ ಏನು ಸಮಸ್ಯೆ ಇದ್ದ ಗೊತ್ತಿಲ್ಲ. ನಾನು ವಿಡಿಯೋ ನೋಡಿದರೆ ಖುಷಿ ಪಡಲಿ ಅವರು. ಯಾಕಂದರೆ ಅವ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಹಾಗಾಗಿ ಹೊರಗಡೆ ಹೋದ್ರೆ ಇರ್ತಾರೆ ಕೆಟ್ಟ ಜನ, ಇಲ್ಲ ಅಂತಿಲ್ಲ. ಬಟ್ ಎಲ್ಲರೂ ಕೆಟ್ಟವ್ರು ಅಂತ ಇರೋಂಗಿಲ್ಲ. ಎಲ್ಲರೂ ಒಳ್ಳೆಯವ್ರನ್ನ ಇರ್ತಾರೆ, ಕೆಟ್ಟವ್ರನ್ನ ಇರ್ತಾರೆ. ಎಲ್ಲೋ ಒಬ್ಬೊಬ್ಬರು ಕೆಟ್ಟವ್ರು ಇರ್ತಾರೆ. ಹಾಗಾಗಿ ಒಳ್ಳೆಯವ್ರನ್ನ ಇರ್ತಾರೆ. ಅಂಥವ್ರಿಗೆ ನಮ್ಮ ಸಮಸ್ಯೆ ಹೇಳ್ಕೊಬೇಕು. ಹೇಳ್ಕೊಂಡು ಅಲ್ಲಿಂದ ಪರಿಹಾರ ಹುಡ್ಕೋಬೇಕು. ಯಾಕಂದರೆ ಭಯ ಪಟ್ಕೊಂಡೇವಂದ್ರೆ ಭಯ ಪಡಿಸ್ಲಕ್ಕೆ ಬರ್ತಾರೆ. ಹಾಗಾಗಿ ಯಾರು ಹೆಣ್ಣು ಭಯ ಪಡ್ಲಕ್ಕೆ ಹೋಗಬೇಡಿ. ಅಲ್ಲೇ ಏನಾದರೂ ಕೃತ್ಯ ಎಸ್ಕ್ಲಕತ್ತಿದ್ರಂದರೆ ಅಲ್ಲೇ ಸ್ಟ್ಯಾಂಡ್ ತೊಗೊಂಡು ಅಲ್ಲೇ ಧೈರ್ಯದಿಂದ ನಮ್ಮ ಮಾನ ಮರ್ಯಾದೆ ಏನು ಧಕ್ಕೆ ಬರ್ತದಂತ ವಿಚಾರ ಮಾಡಬೇಡಿ. ನಮ್ಮ ಮಾನ ಮರ್ಯಾದೆ ಕಾಪಾಡ್ಕೋಬೇಕಂದ್ರೆ ಅಲ್ಲೇ ಧೈರ್ಯದಿಂದ ಅಲ್ಲೇ ಅವರಿಗೆ ಏನಂತೀರ